ನಮ್ಮೆಲ್ಲರ ಆರಾಧ್ಯ ದೈವ ನಡೆದಾಡೋ ದೇವರು ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ 118ನೇ ಗುರುವಂದನಾ ಕಾರ್ಯಕ್ರಮ. ಈ ರಾಷ್ಟ್ರ ಕಂಡ ಮಹಾನ್ ತಪಸ್ವಿಗಳು, ಪವಾಡ ಪುರುಷರು, ರಾಷ್ಟ್ರದಲ್ಲಿರ್ತಕ್ಕಂಥ ಧ್ವನಿ ಇಲ್ಲದ, ಆಸರೆ ಇಲ್ಲದ ಎಲ್ಲ ವರ್ಗದ ಮಕ್ಕಳಿಗೂ ಕೂಡ ಸಮಾನತೆಯನ್ನು ಕೊಡೋದ್ರ ಮುಖೇನ ಬಡವನ ಮಕ್ಕಳು ಕೂಡ ವಿದ್ಯಾವಂತರಾಗಿ ಈ ದೇಶದಲ್ಲಿ ಅತ್ಯುನ್ನತ ಸ್ಥಾನಗಳನ್ನು ಗಳಿಸಬೇಕು, ಆತನ ಕುಟುಂಬ ಕೊಡೋ ಮೇಲ್ಪಂಕ್ತಿಗೆ ಬರಬೇಕು ಅಂತ ಚಿಂತನೆಯನ್ನು ಮಾಡಿ ಸುಮಾರು 80 ವರ್ಷಕ್ಕೂ ಮೇಲ್ಪಟ್ಟು ತಮ್ಮ ದೇಹವನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ತಪಸ್ವಿಯ ಒಂದು ಗುರುವಂದನಾ ಕಾರ್ಯಕ್ರಮ 1ನೇ ತಾರೀಕು ಏಪ್ರಿಲ್ಲು ಶ್ರೀಮಠದಲ್ಲಿ ನಡೀತಾ ಇದೆ. ಇದರ ಉದ್ಘಾಟನೆಯನ್ನು ಭಾರತ ಸರ್ಕಾರದ ಮಂತ್ರಿಗಳಾದ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆಯನ್ನು ಮಾಡ್ತಾಯಿದ್ದಾರೆ. ಅವತ್ತು ಒಂದು ಹಾಸ್ಟೆಲ್ ಕಟ್ಟಡವನ್ನು ಕೂಡ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಲಕ್ಷಾಂತರ ಭಕ್ತರು ಯಾವುದೇ ಒಂದು ಮಾಹಿತಿಯ ಕೊರತೆ ಇದ್ದರೂ ಕೂಡ ತಾವೇ ಸ್ವತಃ ಬಂದು ಶ್ರೀಗಳವರ ಕೃಪಾಶೀರ್ವಾದವನ್ನು ಪಡೀತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತಿನ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳವರು, ಕಿರಿಯ ಶ್ರೀಗಳಾಗಿರ್ತಕ್ಕಂಥ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರು, ಸುತ್ತೂರು ಮಹಾಸ್ವಾಮಿಗಳವರು, ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಗೃಹ ಮಂತ್ರಿಗಳು, ನಮ್ಮ ಮಿತ್ರರಾದ ಡಾಕ್ಟರ್ ಪರಮೇಶ್ವರ್ ಅವರು, ಸಹಕಾರ ಮಂತ್ರಿಗಳಾದ ಸನ್ಮಾನ್ಯ ರಾಜಣ್ಣವರು, ಶಾಸಕ ಮಿತ್ರರುಗಳಾದ ಸುರೇಶ್ ಗೌಡರು, ಜ್ಯೋತಿ ಗಣೇಶ್ ಅವರು, ನೆಲಮಂಗಲದ ಶಾಸಕರು ಮತ್ತು ಇನ್ನಿತರೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ಮಾಧ್ಯಮದ ಸ್ನೇಹಿತರಿಗೆ ವಿನಂತಿ ಮಾಡೋದಿಷ್ಟೇ, ಭಗವಂತನನ್ನು ಹುಡಿಕೊಂಡು ಹೋದರೆ ಭಗವಂತ ನಮಗೆ ಸಿಗೋಲ್ಲ. ಭಗವಂತ ನಮ್ಮ ಜೊತೆಯಲ್ಲೇ ಇದ್ದಾರೆ ಅನ್ನುವ ಒಂದು ಕಲ್ಪನೆಯನ್ನು ಉಳ್ಳದವರಿಗೆ ನಿಷ್ಕಲ್ಮಸವಾದ ಮನೋಭಾವನೆಯಿಂದ ಯಾರು ಭಗವಂತನನ್ನು ಪೂಜ್ಯರನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಅವರೆಲ್ಲರಿಗೂ ಕೂಡ ಇವತ್ತು ಕೂಡ ಆಶೀರ್ವಾದ ಮಾಡ್ತಾಯಿದ್ದಾರೆ. ಪರಮ ಪೂಜ್ಯ ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು, ಸಿದ್ಧಗಂಗೆಯ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಎಲ್ಲ ಕಾರ್ಯಕ್ರಮಗಳಲ್ಲಿ, ಕಾರ್ಯವೈಖರಿಯಲ್ಲಿ ಅವರಿಗೆ ಕೃಪಾಶೀರ್ವಾದವನ್ನು ಮಾಡೋದ್ರ ಮುಖೇನ ಮಾರ್ಗದರ್ಶನ ಮಾಡಿ ಸಾಮಾನ್ಯ ಬಡವನ ಮಕ್ಕಳಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇದೊಂದು ಪವಿತ್ರವಾದ ಕಾರ್ಯಕ್ರಮ, ಧಾರ್ಮಿಕವಾದ ಕಾರ್ಯಕ್ರಮ, ಮುಂದಿನ ಪೀಳಿಗೆಗೆ ಸಂಸ್ಕಾರದಿಂದ ಬಾಳ್ಮೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಬದುಕನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು ಅನ್ನೋ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಇದಕ್ಕೆ ನಾನು ಶ್ರೀಮಠದ ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡ್ತೀನಿ, ತಾವೆಲ್ಲರೂ ಕೂಡ ಸಕಾಲಕ್ಕೆ ಏಪ್ರಿಲ್ 1ನೇ ತಾರೀಕು 11 ಗಂಟೆಗೆ ಪ್ರಾರಂಭವಾಗ್ತದೆ. ರಾಷ್ಟ್ರದ ರಕ್ಷಣಾ ಮಂತ್ರಿಗಳು ಸುಮಾರು 1.25 ಗಂಟೆಗಳ ಕಾಲ ಇಲ್ಲಿರ್ತಾರೆ. ತದನಂತರ ಅವರು ದೆಹಲಿಯಲ್ಲಿ ಲೋಕಸಭೆ ಅಧಿವೇಶನ ನಡೀತಾ ಇದೆ. ಅಧಿವೇಶನದ ಮಧ್ಯದಲ್ಲೂ ಕೂಡ ಬಂದಿದ್ದಾರೆ. ಅಂದರೆ ಶ್ರೀಮಠದ ಬಗ್ಗೆ, ಶ್ರೀಮಠದ ಇತಿಹಾಸದ ಬಗ್ಗೆ, ಶ್ರೀಮಠ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಭಾರತ ಸರ್ಕಾರ ಎಷ್ಟು ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸಿದೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ ಆಗಿದೆ. ಇದಕ್ಕೆಲ್ಲರೂ ಕೂಡ ಸಹಕಾರವನ್ನು ನೀಡಬೇಕು ಅಂತ ಶ್ರೀಮಠದ ಒಬ್ಬ ಭಕ್ತನಾಗಿ, ಒಬ್ಬ ಸೇವಕನಾಗಿ ನಾನು ಶ್ರೀಮಠದ ಪರವಾಗಿ ಭಕ್ತಾದಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ಕೋರ್ಕೊಳ್ತೀನಿ. ಇದೊಂದು ಪವಿತ್ರವಾದ ಸ್ಥಳ. ಆ ಎಲ್ಲ ಕಾರಣದಲ್ಲಿ ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ಆದ್ಯತೆ ಕೊಡಬೇಕು ಕೊಡೋಣ. ಭಗವಂತ ಎಲ್ಲರ ಪರದಲ್ಲಿ ಇದ್ದಾನೆ. ಸೋಮಣ್ಣ ಈಗಾಗಲೇ ಇವೆಲ್ಲವನ್ನು ಕೂಡ ಮೆಟ್ಟಿ ಎಲ್ಲ ಒಂದು ಕಡೆ ಭಗವಂತನ ಆಶೀರ್ವಾದದಿಂದ ಭಾರತ ಸರ್ಕಾರದ ಮಂತ್ರಿ ಆಗಿದ್ದಾರೆ. ಯಡಿಯೂರಪ್ಪನವರು ಕೂಡ ನಮ್ಮ ಒಬ್ಬ ಹಿರಿಯ ನಾಯಕರು. ಯತ್ನಾಳವ್ರಿಗೆ ಸ್ವಲ್ಪ ಹಿಂದಾಗಿದೆ. ನಾವು ಯಾರೂ ಕೂಡ ಅದಕ್ಕೋಸ್ಕರವಾಗಿ ಏನೆಲ್ಲ ಮಾತನಾಡೋದನ್ನು ಕಡಿಮೆ ಮಾಡಿ ಪಕ್ಷದ ಸಂದೇಶ, ಪಕ್ಷದ ಸೂಚನೆ, ಇದಕ್ಕೆ ನಾವು ಸ್ಥೀಮಿತವಾಗಿ ಕೆಲಸ ಮಾಡೋಣ. ಭಾರತ ದೇಶದ ಇತಿಹಾಸದಲ್ಲಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆಯಲ್ಲಿ 3ನೇ ಬಾರಿಗೆ ಅವರು ಪ್ರಧಾನಿಗಳಾಗಿ ಅವ್ರು ಕೊಡ್ತಾ ಇರ್ತಕ್ಕಂಥ ಕೊಡುಗೆಯನ್ನು ದೇಶಕ್ಕೆ ಸಮರ್ಪಣೆ ಮಾಡೋಣ. ಅದಕ್ಕೆ ಹೆಚ್ಚಿಗೆ ಆದ್ಯತೆ ಕೊಡೋದು ಬೇಡ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಪುಣ್ಯದ ಸ್ಥಳದಲ್ಲಿ, ಪವಿತ್ರವಾದ ಸ್ಥಳದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ನಡೆಯುವಾಗ ಇಂಥ ಎಲ್ಲಕ್ಕೂ ಕೂಡ ಒಂದೇ ಒಂದು ಶಾಂತಿ, ನೆಮ್ಮದಿ ಮತ್ತು ನಮ್ಮ ಬದುಕಿನಲ್ಲಿ ಸಣ್ಣ ಪುಟ್ಟ ಯಾವುದಾದ್ರೂ ಉಳುಕುಗಳಿದ್ದರೆ, ಅಡೆತಡೆಗಳಿದ್ದರೆ ಸರಿ ಮಾಡ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಸಂದರ್ಭ. ಅದನ್ನು ಮಾಡೋಣ. ನಮ್ಮೆಲ್ಲರ ಆರಾಧ್ಯ ದೈವ ನಡೆದಾಡೋ ದೇವರು
ಪರಮಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ 118ನೇ ಗುರುವಂದನಾ ಕಾರ್ಯಕ್ರಮ. ಈ ರಾಷ್ಟ್ರ ಕಂಡ ಮಹಾನ್ ತಪಸ್ವಿಗಳು, ಪವಾಡ ಪುರುಷರು, ರಾಷ್ಟ್ರದಲ್ಲಿರ್ತಕ್ಕಂಥ ಧ್ವನಿ ಇಲ್ಲದ, ಆಸರೆ ಇಲ್ಲದ ಎಲ್ಲ ವರ್ಗದ ಮಕ್ಕಳಿಗೂ ಕೂಡ ಸಮಾನತೆಯನ್ನು ಕೊಡೋದ್ರ ಮುಖೇನ ಬಡವನ ಮಕ್ಕಳು ಕೂಡ ವಿದ್ಯಾವಂತರಾಗಿ ಈ ದೇಶದಲ್ಲಿ ಅತ್ಯುನ್ನತ ಸ್ಥಾನಗಳನ್ನು ಗಳಿಸಬೇಕು, ಆತನ ಕುಟುಂಬ ಕೊಡೋ ಮೇಲ್ಪಂಕ್ತಿಗೆ ಬರಬೇಕು ಅಂತ ಚಿಂತನೆಯನ್ನು ಮಾಡಿ ಸುಮಾರು 80 ವರ್ಷಕ್ಕೂ ಮೇಲ್ಪಟ್ಟು ತಮ್ಮ ದೇಹವನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ತಪಸ್ವಿಯ ಒಂದು ಗುರುವಂದನಾ ಕಾರ್ಯಕ್ರಮ 1ನೇ ತಾರೀಕು ಏಪ್ರಿಲ್ಲು ಶ್ರೀಮಠದಲ್ಲಿ ನಡೀತಾ ಇದೆ. ಇದರ ಉದ್ಘಾಟನೆಯನ್ನು ಭಾರತ ಸರ್ಕಾರದ ಮಂತ್ರಿಗಳಾದ ನಮ್ಮೆಲ್ಲರ ನಾಯಕರು ಆದ ಸನ್ಮಾನ್ಯ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆಯನ್ನು ಮಾಡ್ತಾಯಿದ್ದಾರೆ. ಅವತ್ತು ಒಂದು ಹಾಸ್ಟೆಲ್ ಕಟ್ಟಡವನ್ನು ಕೂಡ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಲಕ್ಷಾಂತರ ಭಕ್ತರು ಯಾವುದೇ ಒಂದು ಮಾಹಿತಿಯ ಕೊರತೆ ಇದ್ದರೂ ಕೂಡ ತಾವೇ ಸ್ವತಃ ಬಂದು ಶ್ರೀಗಳವರ ಕೃಪಾಶೀರ್ವಾದವನ್ನು ಪಡೀತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತಿನ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳವರು, ಕಿರಿಯ ಶ್ರೀಗಳಾಗಿರ್ತಕ್ಕಂಥ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರು, ಸುತ್ತೂರು ಮಹಾಸ್ವಾಮಿಗಳವರು, ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಗೃಹ ಮಂತ್ರಿಗಳು, ನಮ್ಮ ಮಿತ್ರರಾದ ಡಾಕ್ಟರ್ ಪರಮೇಶ್ವರ್ ಅವರು, ಸಹಕಾರ ಮಂತ್ರಿಗಳಾದ ಸನ್ಮಾನ್ಯ ರಾಜಣ್ಣವರು, ಶಾಸಕ ಮಿತ್ರರುಗಳಾದ ಸುರೇಶ್ ಗೌಡರು, ಜ್ಯೋತಿ ಗಣೇಶ್ ಅವರು, ನೆಲಮಂಗಲದ ಶಾಸಕರು ಮತ್ತು ಇನ್ನಿತರೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ಮಾಧ್ಯಮದ ಸ್ನೇಹಿತರಿಗೆ ವಿನಂತಿ ಮಾಡೋದಿಷ್ಟೇ, ಭಗವಂತನನ್ನು ಹುಡಿಕೊಂಡು ಹೋದರೆ ಭಗವಂತ ನಮಗೆ ಸಿಗೋಲ್ಲ. ಭಗವಂತ ನಮ್ಮ ಜೊತೆಯಲ್ಲೇ ಇದ್ದಾರೆ ಅನ್ನುವ ಒಂದು ಕಲ್ಪನೆಯನ್ನು ಉಳ್ಳೋದು ಅವರಿಗೆ ನಿಷ್ಕಲ್ಮಸವಾದ ಮನೋಭಾವನೆಯಿಂದ ಯಾರು ಭಗವಂತನನ್ನು ಪೂಜ್ಯರನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಅವರೆಲ್ಲರಿಗೂ ಕೂಡ ಇವತ್ತು ಕೂಡ ಆಶೀರ್ವಾದ ಮಾಡ್ತಾಯಿದ್ದಾರೆ. ಪರಮ ಪೂಜ್ಯ ಸಿದ್ಧಗಂಗೆಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು, ಸಿದ್ಧಗಂಗೆಯ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಎಲ್ಲ ಕಾರ್ಯಕ್ರಮಗಳಲ್ಲಿ, ಕಾರ್ಯವೈಖರಿಯಲ್ಲಿ ಅವರಿಗೆ ಕೃಪಾಶೀರ್ವಾದವನ್ನು ಮಾಡೋದ್ರ ಮುಖೇನ ಮಾರ್ಗದರ್ಶನ ಮಾಡಿ ಸಾಮಾನ್ಯ ಬಡವನ ಮಕ್ಕಳಿಗೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇದೊಂದು ಪವಿತ್ರವಾದ ಕಾರ್ಯಕ್ರಮ, ಧಾರ್ಮಿಕವಾದ ಕಾರ್ಯಕ್ರಮ, ಮುಂದಿನ ಪೀಳಿಗೆಗೆ ಸಂಸ್ಕಾರದಿಂದ ಬಾಳ್ಮೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಬದುಕನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು ಅನ್ನೋ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಇದಕ್ಕೆ ನಾನು ಶ್ರೀಮಠದ ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಮಾಡ್ತೀನಿ, ತಾವೆಲ್ಲರೂ ಕೂಡ ಸಕಾಲಕ್ಕೆ ಏಪ್ರಿಲ್ಲು 1ನೇ ತಾರೀಕು 11 ಗಂಟೆಗೆ ಪ್ರಾರಂಭವಾಗ್ತದೆ. ರಾಷ್ಟ್ರದ ರಕ್ಷಣಾ ಮಂತ್ರಿಗಳು ಸುಮಾರು 1.25 ಗಂಟೆಗಳ ಕಾಲ ಇಲ್ಲಿರ್ತಾರೆ. ತದನಂತರ ಅವರು ದೆಹಲಿಯಲ್ಲಿ ಲೋಕಸಭೆ ಅಧಿವೇಶನ ನಡೀತಾ ಇದೆ. ಅಧಿವೇಶನದ ಮಧ್ಯದಲ್ಲೂ ಕೂಡ ಬಂದಿದ್ದಾರೆ. ಅಂದರೆ ಶ್ರೀಮಠದ ಬಗ್ಗೆ, ಶ್ರೀಮಠದ ಇತಿಹಾಸದ ಬಗ್ಗೆ, ಶ್ರೀಮಠ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಭಾರತ ಸರ್ಕಾರ ಎಷ್ಟು ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸಿದೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ ಆಗಿದೆ. ಇದಕ್ಕೆಲ್ಲರೂ ಕೂಡ ಸಹಕಾರವನ್ನು ನೀಡಬೇಕು ಅಂತ ಶ್ರೀಮಠದ ಒಬ್ಬ ಭಕ್ತನಾಗಿ, ಒಬ್ಬ ಸೇವಕನಾಗಿ ನಾನು ಶ್ರೀಮಠದ ಪರವಾಗಿ ಭಕ್ತಾದಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ಕೋರ್ಕೊಳ್ತೀನಿ. ಇದೊಂದು ಪವಿತ್ರವಾದ ಸ್ಥಳ. ಆ ಎಲ್ಲ ಕಾರಣದಲ್ಲಿ ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ಆದ್ಯತೆ ಕೊಡಬೇಕು ಕೊಡೋಣ. ಭಗವಂತ ಎಲ್ಲರ ಪರದಲ್ಲಿ ಇದ್ದಾನೆ. ಸೋಮಣ್ಣ ಈಗಾಗಲೇ ಇವೆಲ್ಲವನ್ನು ಕೂಡ ಮೆಟ್ಟಿ ಎಲ್ಲೋ ಒಂದು ಕಡೆ ಭಗವಂತನ ಆಶೀರ್ವಾದದಿಂದ ಭಾರತ ಸರ್ಕಾರದ ಮಂತ್ರಿ ಆಗಿದ್ದಾರೆ. ಯಡಿಯೂರಪ್ಪನವರು ಕೂಡ ನಮ್ಮ ಒಬ್ಬ ಹಿರಿಯ ನಾಯಕರು. ಯತ್ನಾಳವ್ರಿಗೆ ಸ್ವಲ್ಪ ಹಿಂದಾಗಿದೆ. ನಾವು ಯಾರೂ ಕೂಡ ಅದಕ್ಕೋಸ್ಕರವಾಗಿ ಏನೆಲ್ಲ ಮಾತನಾಡೋದನ್ನು ಕಡಿಮೆ ಮಾಡಿ ಪಕ್ಷದ ಸಂದೇಶ, ಪಕ್ಷದ ಸೂಚನೆ, ಇದಕ್ಕೆ ನಾವು ಸ್ಥೀಮಿತವಾಗಿ ಕೆಲಸ ಮಾಡೋಣ. ಭಾರತ ದೇಶದ ಇತಿಹಾಸದಲ್ಲಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆಯಲ್ಲಿ 3ನೇ ಬಾರಿಗೆ ಅವರು ಪ್ರಧಾನಿಗಳಾಗಿ ಅವ್ರು ಕೊಡ್ತಾ ಇರ್ತಕ್ಕಂಥ ಕೊಡುಗೆಯನ್ನು ದೇಶಕ್ಕೆ ಸಮರ್ಪಣೆ ಮಾಡೋಣ. ಅದಕ್ಕೆ ಹೆಚ್ಚಿಗೆ ಆದ್ಯತೆ ಕೊಡೋದು ಬೇಡ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಪುಣ್ಯದ ಸ್ಥಳದಲ್ಲಿ, ಪವಿತ್ರವಾದ ಸ್ಥಳದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ನಡೆಯುವಾಗ ಇಂಥವೆಲ್ಲಕ್ಕೂ ಕೂಡ ಒಂದೇ ಒಂದು ಶಾಂತಿ, ನೆಮ್ಮದಿ ಮತ್ತು ನಮ್ಮ ಬದುಕಿನಲ್ಲಿ ಸಣ್ಣ ಪುಟ್ಟ ಯಾವುದಾದ್ರೂ ಉಳುಕುಗಳಿದ್ದರೆ, ಅಡೆತಡೆಗಳಿದ್ದರೆ ಸರಿ ಮಾಡ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಸಂದರ್ಭ. ಅದನ್ನು ಮಾಡೋಣ.